ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನೀವೆಲ್ಲ ನೋಡ್ತಾ ಇರ್ಬೋದು. ಏನಿದು ಡಿಫ್ರೆಂಟ್ ಆಗಿ ಬಿಸ್ಕೆಟ್ಸ್ ಅಲ್ಲಿ ಏನೇನೋ ಮಾಡೆಲ್ ಎಲ್ಲ ಮಾಡಿ ಹಾಕಿದ್ದಾರೆ ಅಂತ. ಬಟ್ ನನ್ನ ಮಗಳು ಸ್ಕೂಲ್ನಲ್ಲಿ ಬಿಸ್ಕೆಟ್ ಮಾಡಲಿಂಗ್ ಕಾಂಪಿಟೇಷನ್ ಇತ್ತು, ಅದರದ್ದು ವಿಡಿಯೋ ಹಾಕಿದ್ದೀನಿ. ಚಿಕ್ಕದು ಒಂದು ಸಣ್ಣ ವಿಡಿಯೋ. ಮಕ್ಕಳೆಲ್ಲ ಸ್ಕೂಲಲ್ಲಿ ಮಾಡಿರುವಂಥ ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅದರದ್ದು ಸ್ಮಾಲ್ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅವಳ ಸ್ಕೂಲಲ್ಲಿ ಕಾಂಪಿಟೇಷನ್ ಇತ್ತು. ಬಿಸ್ಕೆಟಲ್ಲಿ ಏನಾದರೂ ಒಂದು ಮಾಡೆಲ್ನ ಮಾಡಿ ಶೋ ಮಾಡಬೇಕಿತ್ತು. ಯಾವುದಾದ್ರೂ ಮಕ್ಕಳು ಕ್ರಿಯೇಟಿವಿಟಿ ಅವ್ರಿಗೆ ಹೇಗೆ ಬರುತ್ತೋ ಅದನ್ನು ಮಾಡಬೇಕಾಗಿತ್ತು. ಕೆಲವು ಮಕ್ಕಳುಗಳಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದೀಗ. ಏನಂದರೆ ಲಾಸ್ಟಲ್ಲಿ ಹೋದೆ ನಾನು, ಜನಗಳು ಕೂಡ ಯಾರೂ ಇರಲಿಲ್ಲ. ರಶ್ ಇದ್ದರೆ ವಿಡಿಯೋ ಮಾಡೋಕ್ಕಾಗಲ್ಲ, ಸ್ವಲ್ಪ ಲೇಟಾಗಿ ಹೋದೆ. ಮಕ್ಕಳುಗಳು ತುಂಬ ಚೆನ್ನಾಗಿ ಮಾಡಿದ್ದಾವೆ. ಬಿಸ್ಕೆಟಲ್ಲಿ ಯಾವ್ಯಾವ ಕ್ರಿಯೇಟಿವಿಟಿ ಮಾಡೋಕ್ಕೆ ಸಾಧ್ಯನೋ ಅದನ್ನೆಲ್ಲ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಬಂದ್ ಮಾಡಿದ್ದಾರೆ. ನನ್ನ ಮಗಳು ಕೂಡ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಲು. ಮೈ ಬೆಡ್ರೂಮ್ ಅನ್ನೋ ಕಾನ್ಸೆಪ್ಟ್ ಅವಳದು. ನೀವು ವಿಡಿಯೋ ನೋಡಿದಾಗ ಅದು ಗೊತ್ತಾಗುತ್ತೆ. ಒಂದು ಬಾಕ್ಸ್ ಮಾಡಿ ಅದರಲ್ಲಿ ಮೈ ಬೆಡ್ರೂಮ್ ಅಂತ ಬೋರ್ಡ್ ಹಾಕಿ ಅವಳು ಮಾಡಿದ್ದಾಳೆ. ತುಂಬಾ ಚೆನ್ನಾಗಿ ಬಂದಿದೆ. ಮಕ್ಕಳೆಲ್ಲ ನೀವು ನೋಡ್ತಾ ಇದ್ರೆ ಎಷ್ಟೆಷ್ಟು ಕ್ರಿಯೇಟಿವಿಟಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಒಂದು ಡಾಲ್ ಮಾಡಿದ್ದಾರೆ, ತುಳಸಿ ಕಟ್ಟೆ ಮಾಡಿದ್ದಾರೆ, ಕ್ಯಾಟ್ ಮಾಡಿದ್ದಾರೆ, ಡೈನಿಂಗ್ ಹಾಲ್ ಮಾಡಿದ್ದಾರೆ. ಕೆಲವೊಂದು ಬಾಯ್ಸ್ ಅಂತೂ ಆಲ್ಮೋಸ್ಟ್ ಎಲ್ಲ ಮಕ್ಕಳುಗಳು ನಾನು ನೋಡಿದ ಹಾಗೆ ಎಲ್ಲ ಗೂಡ್ಸ್ ಟ್ರೈನ್ ಮಾಡಿದ್ದಾರೆ. ತುಂಬ ಜನ ಟ್ರೈನ್ ಮಾಡಿದ್ದಾರೆ, ಬೋಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು ಎಷ್ಟೆಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಿಸ್ಕೆಟ್ನ ಯೂಸ್ ಮಾಡಿಕೊಂಡೇ ಮಾಡಬೇಕಿತ್ತು, ಹಾಗಾಗಿ ಆ ಕಾನ್ಸೆಪ್ಟಲ್ಲಿ ಮಕ್ಕಳು ಮಾಡಿದ್ದಾರೆ. ತುಂಬ ಎಂಜಾಯ್ ಮಾಡಿದರು. ನನ್ನ ಮಗಳಂತೂ ಸಿಕ್ಕಾಬಟ್ಟೆ ಖುಷಿ ಪಟ್ಲು. ನೈಟೇನೆ ಬಿಸ್ಕೆಟ್ ಎಲ್ಲ ತಂದು ಇಟ್ಕೊಂಡು ಒಂದು ಸ್ವಲ್ಪ ಅವಳಿಗೆ ಐಡಿಯಾ ಕೊಟ್ಟಿದ್ದೆ. ಬೆಡ್ರೂಮ್ ಅಂದರೆ ಹೇಗಿರಬೇಕು, ಒಂದು ಬೆಡ್ ಇರುತ್ತೆ, ಅಲ್ಲಿ ಸ್ಟಡಿ ಟೇಬಲ್ ಇರಬೇಕು, ಅಲ್ಲೊಂದು ಸೈಡಲ್ಲಿ ಸೋಫಾ ಇರಬೇಕು. ಆ ಥರ ಕಾನ್ಸೆಪ್ಟಲ್ಲಿ ಮ್ಯಾಟ್ ಕೂಡ ಮಾಡೋದು. ಮ್ಯಾಟ್ ಒಂದು ಬಿಸ್ಕೆಟ್ ಹಾಕಿ ಮ್ಯಾಟ್ ಮಾಡಬೇಕು. ಮತ್ತು ವಾಲ್ ಡೆಕೋರೇಷನ್ ಹೇಗಿರಬೇಕು ಅನ್ನೋ ಐಡಿಯಾ ಕೊಟ್ಟು ಆ ಕಾನ್ಸೆಪ್ಟಲ್ಲಿ ಅವಳಿಗೆ ಹೇಳ್ಕೊಟ್ಟಿದ್ದೆ. ಜೆಮ್ಸನ್ನೆಲ್ಲ ಅವಳು ಜೋಡಿಸಿ ಮಾಡಿದ್ಲು. ಅದು ಬಂದು ಕಲರ್ಸ್ ಜೆಮ್ಸು. ಏನಕ್ಕೆ ಅಂದರೆ ಬ್ಲ್ಯಾಂಕೆಟ್ಸು ಅದು ಹಾಸಿರೋ ಥರ ಬೆಡ್ ಮೇಲೆ ಮತ್ತು ಸ್ಟಡಿ ಟೇಬಲ್ ಮೇಲೆ ಒಂದೆರಡು ಜೆಮ್ಸ್ ಇಟ್ಟು ಅದು ಕಲರ್ಫುಲ್ಲಾಗಿ ಕಾಣಿಸೋ ಥರ ಅವಳಿಗೆ ಐಡಿಯಾ ಕೊಟ್ಟಿದ್ದೆ. ಸೊ ಅವಳು ಮಾಡಿದ್ಲು. ಬಟ್ ಮಾಡಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಟೈಮಲ್ಲಿ ನನಗೆ ಆ ಜೆಮ್ಸ್ ಬೇಕೇ ಬೇಕಮ್ಮ, ನಂಗೆ ಕೊಟ್ಬಿಡು ಅಂತ ಹೇಳಿ ಜೆಮ್ಸ್ ಎಲ್ಲ ಎತ್ಕೊಂಡ್ಬಂದಿದ್ದಾಳೆ. ಬರೀ ಬಿಸ್ಕೆಟನ್ನು ಮಾತ್ರ ಬಿಟ್ಟು ಜೆಮ್ಸ್ ಎತ್ಕೊಂಡ್ಬಂದ್ವಿ. ಎಲ್ಲ ಮಕ್ಕಳು ಎತ್ಕೊಂಡು ಹೋಗ್ತಿದ್ದಾರೆ, ನಾವು ತೊಗೊಂಡು ಹೋಗೋಣ ಅಂತ ಹಠ ಮಾಡಿದ್ಲು. ಬಟ್ ಜೆಮ್ಸ್ ಮಾತ್ರ ತಗೋ ಅಂತ ಹೇಳಿ ಜೆಮ್ಸ್ ತೊಗೊಂಡು ಬಂದ್ವಿ. ಸೊ ತುಂಬ ಚೆನ್ನಾಗಿ ಮಕ್ಕಳುಗಳು ಮಾಡಿದ್ದಾರೆ. ಖುಷಿ ಆಗುತ್ತೆ ನೋಡೋದಕ್ಕೆ. ಸೊ ಈ ವಿಡಿಯೋ ನೋಡಿ ನಿಮಗೂ ಕೂಡ ಖುಷಿಯಾಗಿದೆ ಅನ್ಕೋತೀನಿ. ಬಾಯ್ ಬಾಯ್.